ನಸುಗುನ್ನಿ ಕೋಡಿನ ಮಹಾ ತುರಿಕೆಯ ರಾಜ ಇದು. ಇಲ್ಲಿ ತುರಿಸ್ತಾ ಉಂಟು, ಮುಟ್ಟಿ ಹೋಯ್ತಾ ಅಂತ ಗೊತ್ತಿಲ್ಲ ನನ್ಗೆ. ಈ ಬುದ್ಧಿ ಭ್ರಮಣೆ ಅಥವಾ ಮತಿ ಭ್ರಮಣೆ ಕಾಯಿಲೆ ಉಂಟಲ್ವಾ, ನಮ್ಮ ಊರಲ್ಲಿ ಒಬ್ರಿಗಿತ್ತಂತೆ. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತೆಂತ ಗೊತ್ತುಂಟಾ, ನಾನು ಬೆಳಿಗ್ಗೆ ಎದ್ದು ತಿಂಡಿ ಎಲ್ಲ ತಿಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿದ ನಂತರ ಇಲ್ಲಿ ಮೇಲೆ ಒಂದು ಮನೆ ಉಂಟು, ಮಕ್ಕಳೆಲ್ಲ ಬರ್ತಾರಲ್ವಾ, ಆ ಮನೆ ಹತ್ರ ನಸುಗುನ್ನಿ ಅಂತ ಹೇಳುವ ಒಂದು ಕೋಡುಂಟು. ತುಳುವಿನಲ್ಲಿ ಅದಕ್ಕೆ ನಾಯಿ ಸೊಡಂಕ್ ಅಂತ ಹೇಳ್ತಾರೆ. ಆ ಕಾಯಿಯನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಲಿಕ್ಕೆ ಅಂತ ಹುಡುಕ್ಲಿಕ್ಕೆ ಹೋದ್ದು. ನಮ್ಮ ಮನೆ ಮೇಲೆ ದಾರಿಯಲ್ಲಿ ನಸುಗುನ್ನಿ ಕಾಯಿ ಉಂಟು ಅಂತ ಆ ಹುಡುಗಿ ಮೊನ್ನೆ ಹೇಳಿದ್ಲು. ಹಾಗೆ ಇವತ್ತು ನಸುಗುನ್ನಿ ಕಾಯಿ ಹುಡುಕಿಕೊಂಡು ಹೋದದ್ದು. ಆಗ ಅವರ ನಾಯಿ ಬೊಗಳಿಕೊಂಡು ಬಂತು. ನೋಡಿದರೆ ಮತ್ತೆ ಅದಕ್ಕೆ ಮೇಕಪ್ ಮಾಡಿದ್ದಾಳೆ ಅವಳು. ಕಾಜಲೆಲ್ಲ ಹಚ್ಚಿ ಬೊಟ್ಟೆಲ್ಲ ಹಾಕಿ ದೃಷ್ಟಿ ಬೊಟ್ಟು ಕೂಡ ಇಟ್ಟಿದ್ದಾಳೆ. ಮತ್ತು ಸ್ವಲ್ಪ ಹೊತ್ತಾಗುವಾಗ ನನಗೆ ನಸುಗುನ್ನಿ ಕಾಯಿ ಸಿಕ್ಕಿತು. 2 ಕೋಡಿ ಇತ್ತು ಅದರಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಕೆಲವು ಇನ್ಫಾರ್ಮೇಷನ್ ವಿಡಿಯೋ ಹಾಕ್ತೇನೆ ಆಯಿತಾ ನಾನು. ಹಾಗೆ ಅದಕ್ಕೆ ಎಂತಾದರೂ ಸುತ್ತಮುತ್ತಲು ನಮ್ಮ ಸುತ್ತಮುತ್ತಲು ಲಭ್ಯ ಎಂತೆಲ್ಲ ಉಂಟು ಅಂತ ನೋಡಿಕೊಂಡು ಬರೋದು. ಹಾಗೆ ಇವತ್ತು ನನಗೆ ಈ ಒಂದು ಕಾಯಿ ಬೇಕಿತ್ತು. ಇದಕ್ಕೆ ನಾವು ನಾಯಿ ಸೊಡಂಕು ಅಂತ ಹೇಳೋದು. ತುಳುವಲ್ಲಿ ನಾಯಿ ಸೊಡಂಕು ಅಂತ ಹೇಳ್ತಾರೆ, ಮತ್ತು ಕನ್ನಡದಲ್ಲಿ ನಸುಗುನ್ನಿ ಅಂತ ಹೇಳ್ತಾರೆ. ಹಾಗೆ ಈ ಒಂದು ಗಿಡದ ಈ ಕಾಯಿಯ ಬಗ್ಗೆ ಮಾಹಿತಿ ಕೊಡಲಿಕ್ಕೋಸ್ಕರ ಈ ಕಾಯಿ ಇಲ್ಲಿಯ ಮೇಲೆ ಇತ್ತು ಅಂತ ಆ ಹುಡುಗಿ ಹೇಳಿದ್ಲು. ಪಕ್ಕದ ಮನೆ ಹುಡುಗಿ ಹೇಳ್ತೇನಲ್ಲ, ಅವಳು ಹೇಳಿದ್ದನ್ನು ತೋರಿಸುವ ಭರದಲ್ಲಿ ಅಪ್ಪಿ ನನ್ನ ಕೆನ್ನೆಗೆ ಈ ಕಾಯಿ ಮುಟ್ಟಿದ್ರೆ ಉಂಟಲ್ವಾ, ಇವತ್ತು ನನ್ನ ಕತೆ ಮುಗಿಯಿತು. ಅಷ್ಟೊಂದು ತುರಿಕೆ ಆಯ್ತಾ ಈ ಕಾಯಿ. ಇಲ್ಲಿ ತುರಿಸ್ತಾ ಉಂಟು, ಮುಟ್ಟಿ ಹೋಯ್ತಾ ಅಂತ ಗೊತ್ತಿಲ್ಲ ನನಗೆ. ಮಹಾ ತುರಿಕೆಯ ರಾಜ ಇದು. ಒಂದು ಮುಳ್ಳು ತಾಗಿತಿದ್ರದ್ದು. ಆದರೆ ಈ ರೀತಿ ಅಂಗೈಗೆ ಎಲ್ಲ ಮುಟ್ಟಿದ್ರೆ ಅದಷ್ಟು ತುರಿಸುವುದಿಲ್ಲ. ಈ ಕಾಯಿ ಆಯುರ್ವೇದ ಕ್ಷೇತ್ರದಲ್ಲಿ ಅತ್ಯಂತ ಬೇಡಿಕೆಯುಳ್ಳ ಕಾಯಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಈ ಕೋಡಿನ ಬೀಜದಿಂದ ಉಂಟಲ್ವಾ, ಕಾಫಿ ತಯಾರಿಸಿ ಕುಡಿದ್ರೆ ಅಥವಾ ಕಷಾಯ ತಯಾರಿಸಿ ಕುಡಿದ್ರೆ ಅದು ಮತಿಭ್ರಮಣೆಗೆ ದಿವ್ಯ ಔಷಧಿ ಅಂತೆ. ನಮ್ಮ ಕಡೆ ಕೂಡ ಒಬ್ಬರು ಈ ಕೋಡಿನ ಬೀಜದಿಂದ ಕಷಾಯ ತಯಾರಿಸಿ ಕುಡಿದ ಮೇಲೆ ಮತಿಭ್ರಮಣೆಯಿಂದ ಪರಿಹಾರ ಪಡೆದಿದ್ದಾರೆ ಅಂತ ಅಪ್ಪ ಹೇಳ್ತಾ ಇದ್ರು. ಕೇವಲ ಮತಿಭ್ರಮಣೆಗೆ ಮಾತ್ರ ಅಲ್ಲದೆ ಇನ್ನಿತರ ಸಮಸ್ಯೆಗಳಿಗೂ ಈ ಬೀಜದಿಂದ ಔಷಧಿ ತಯಾರು ಮಾಡ್ತಾರಂತೆ ಅಂತ ಹೇಳುವುದನ್ನು ಕೇಳಿದ್ದೇನೆ ನಾನು ಕೂಡ. ಆಕಾಶ ನೋಡಿ ಎಷ್ಟು ಶುಭ್ರವಾಗಿ ನೀಲಿ ಬಣ್ಣದಲ್ಲಿ ಉಂಟು ಅಂತ. ಒಂಥರ ಖುಷಿ ಆಗ್ತದೆ ಈ ರೀತಿ ವಾತಾವರಣ ನೋಡಲಿಕ್ಕೆ. ಇದೊಂದು ಅಡಿಕೆ ಮರ ಸತ್ತು ಹೋಗಿದೆ. ಈ ನಸುಗುನ್ನಿ ಬೀಜದ ಕಷಾಯ ಕುಡಿದ್ರೆ ಮತಿಭ್ರಮಣೆ ಕಡಿಮೆ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ನಾನು ಆಗಲೇ ಹೇಳಿದ್ದೆ. ಮತಿಭ್ರಮಣೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿ ಕಡಿಮೆ ಆಗ್ತಾ ಬರುವಂಥದ್ದು, ಅಥವಾ ಒಂದು ನಿರ್ಧಾರವನ್ನು ಆ ವ್ಯಕ್ತಿ ತೆಗೆದುಕೊಳ್ಳಲು ಅಶಕ್ತರಾಗಿರುವಂಥದ್ದು, ಇದಕ್ಕೆ ನಾವು ಮತಿಭ್ರಮಣೆ ಅಂತ ಹೇಳ್ತೇವೆ. ಈ ಬುದ್ಧಿಭ್ರಮಣೆ ಅಥವಾ ಮತಿಭ್ರಮಣೆ ಕಾಯಿಲೆ ಉಂಟಲ್ವಾ, ನಮ್ಮ ಊರಲ್ಲಿ ಒಬ್ರಿಗಿತ್ತಂತೆ. ಇದು ಯಾವಾಗಂತ ಹೇಳಿದರೆ ನನ್ನ ತಂದೆ ಶಾಲೆಗೆ ಹೋಗ್ತಾ ಇದ್ದ ಸಮಯದಲ್ಲಿ. ಅವರೆಂತ ಅಂತ ಹೇಳಿದ್ರೆ ಸ್ವಲ್ಪ ವಯಸ್ಸಾದವರು, ಅವರಿಗೆ ಮರೆವಿನ ಕಾಯಿಲೆ ಜೊತೆಗೆ ಮತಿಭ್ರಮಣೆ ಕಾಯಿಲೆ ಕೂಡ ಇತ್ತಂತೆ. ಅವರ ಮನೆಯವರು ಎಂತ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನಮ್ಮ ಮನೆಗೆ ವಾರಕ್ಕೊಮ್ಮೆಯೋ ತಿಂಗಳಿಗೊಮ್ಮೆಯೋ ಬರ್ತಾ ಇದ್ರಂತೆ. ಈ ನಸುಗುನ್ನಿ ಕೋಡನ್ನು ತೆಕ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದದ್ದವರು. ಅಂದ್ರೆ ಎಷ್ಟು ಬೇಕೋ ಅಷ್ಟು ಕೋಡುಗಳನ್ನು ತೆಕ್ಕೊಂಡು ಹೋಗಿ ಅದನ್ನು ಒಣಗಿಸಿ ಅದರ ಬೀಜವನ್ನು ತೆಗೆದು ಅದನ್ನು ಪುಡಿ ಮಾಡಿ ಕಾಫಿ ಮಾದರಿಯಲ್ಲಿ ಅವರಿಗೆ ಕೊಡ್ತಾ ಇದ್ರಂತೆ ಕುಡಿಲಿಕ್ಕೆ. ಹಾಗೆ ಹಂತ ಹಂತವಾಗಿ ಈ ಒಂದು ಔಷಧಿಯನ್ನು ಅವರು ಸೇವನೆ ಮಾಡ್ತಾ ಆಶ್ಚರ್ಯ ಅಂತ ಹೇಳುವ ಹಾಗೆ ಅವರಿಗೆ ಮತಿಭ್ರಮಣೆ ಕಾಯಿಲೆ ಕಡಿಮೆ ಆಗಿತ್ತಂತೆ. ನಮ್ಮ ಸುತ್ತಮುತ್ತ ಇರುವಂತಹ ಗುಡ್ಡಗಳಲ್ಲಿ, ಕಾಡುಗಳಲ್ಲಿ, ಪೊದೆಗಳಲ್ಲಿ ಎಲ್ಲ ಯಥೇಚ್ಛವಾಗಿ ಬೆಳೆದುಕೊಂಡಿರುವಂತಹ ನಸುಗುನ್ನಿ ಕೋಡಿನಲ್ಲಿ ಇಷ್ಟೊಂದು ಆಯುರ್ವೇದ ಮಹತ್ವ ಉಂಟು ಅಂತ ಹೇಳುದು ಎಷ್ಟು ಆಶ್ಚರ್ಯಕರ ಸಂಗತಿ ಅಲ್ವಾ. ನಾನು ಈ ಒಂದು ವಿಚಾರವನ್ನು ಬೆಳಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ. ಅದಕ್ಕೆ ನನಗೆ ಒಂದಷ್ಟು ಪ್ರತಿಕ್ರಿಯೆಗಳು ಬಂದಿತ್ತು. ನಾವು ಹೇಳುವ ಹಾಗೆ ಇದಕ್ಕೆ ನಾಯಿ ಸೊಡಂಕ್, ನಾಯಿ ಸೊಣಂಗ್, ನಸುಗುನ್ನಿ ಇದರ ಜೊತೆಗೆ ಮತ್ತಷ್ಟು ಹೆಸರುಗಳುಂಟು ಅಂತ ಹೇಳಿದ್ರೆ ನಾಯಿ ಸೊರಂಗ್, ನಾಯಿ ತೊಜಂಕ್, ಅದಾದ ನಂತರ ಚೋನಗಿ ಅಂತ ಏನೋ ಭಟ್ಕಳ ಕಡೆಯಲ್ಲಿ ಹೇಳ್ತಾರಂತೆ. ಹೀಗೆ ವಿವಿಧ ಹೆಸರುಗಳು ಕೇಳಲಿಕ್ಕೆ ಸಿಕ್ಕಿತು ನನಗೆ. ಹಾಗೆ ಅದರ ಅನುಭವ ಕೂಡ ಕೆಲವರು ಹಂಚಿಕೊಂಡಿದ್ರು. ಅದು ಎಷ್ಟರ ಮಟ್ಟಿಗೆ ತುರಿಕೆ, ಕಂಬಳಿ ಹುಳಕ್ಕಿಂತಲೂ ಕೂಡ ದುಪ್ಪಟ್ಟು ತುರಿಕೆ ಆಗ್ತದಂತೆ. ಅದಾದ ನಂತರ ಮತ್ತೊಬ್ರು ನನಗೆ ಹೇಳಿದ್ರು, ಅವರು ತುಂಬಾ ಸಣ್ಣದಿರುವಾಗ ಈ ಕೋಡು ತಾಗಿ ಮೈ ಇಡೀ
ರೀತಿ ತುರಿಕೆ ಆಗಿ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರಂತೆ. ಇಂತಹ ಸಾಕಷ್ಟು ಅನುಭವಗಳು ಕೂಡ ನನಗೆ ಕೇಳಲಿಕ್ಕೆ ಸಿಕ್ಕಿತು. ಸೊಣಗಿ, ನಾಯಿ ಚುನ್ನಗಿ, ನಾಯಿ ಕೊರಣೆ ಹೀಗೆಲ್ಲ ಕರೆಯಲ್ಪಡುವ ಈ ಕೋಡಿನ ಹೊರಗಿನ ರೋಮ ತೆಗೆದು ಅದನ್ನು ತಿಂದ್ರೆ ಉಂಟಲ್ವಾ, ಹೊಟ್ಟೆಯಲ್ಲಿ ಜಂತುಹುಳು ನಿವಾರಣೆಗೆ ಇದು ಉಪಾಯಕಾರಿ ಅಂತ ಕೆಲವರು ಹೇಳ್ತಾರೆ. ಈ ಒಂದು ನಸುಗುನ್ನಿ ಕೋಡು ಔಷಧೀಯ ಮೌಲ್ಯ ಹೊಂದಿರುವ ಕಾರಣ ಈಗ ಇದರ ಕೃಷಿ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಆಗಿರಬಹುದು ಅಥವಾ ಕೇರಳದಲ್ಲಿ ಆಗಿರಬಹುದು, ನಾವು ನಸುಗುನ್ನಿ ಕೃಷಿಯನ್ನು ಕೂಡ ಕಾಣಬಹುದು. ಈಗ ನಿಮ್ಮಲ್ಲಿ ನಸುಗುನ್ನಿಯ ಬಗ್ಗೆ ಬೇರೆ ಏನಾದ್ರೂ ವಿಚಾರಗಳು ಗೊತ್ತಿದ್ರೆ ಅಥವಾ ಇದಕ್ಕಿಂತ ಹೊರತಾಗಿ ಬೇರೆ ಯಾವುದೆಲ್ಲ ಉಪಯೋಗಗಳು ಉಂಟಂತ ಗೊತ್ತಿದ್ರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆಯ್ತಾ? ಇಂತಹ ಮತ್ತಷ್ಟು ಮಾಹಿತಿಗಳು ಬೇಕು ಅಂತ ಹೇಳಿ ಆದ್ರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇಂತಹ ಮಾಹಿತಿಯುತ ವಿಡಿಯೋಗಳನ್ನು ನಿಮ್ಮ ಸ್ನೇಹ ಬಳಗಕ್ಕೂ ಕೂಡ ಹಂಚಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.